ಮಾತ್ ಮನೆ ಕೆಡಿಸ್ತು ತೂತ್ ಒಲೆ ಕೆಡಿಸ್ತು ಅಂದ ನನ್ನ ಮಕ್ಕಳು ಯಾರಪ್ಪ? ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ಏ ಅಂದಿ ಮುಂಡದೆ, ಯಾಕ್ಲ ಹಂಗೆ ಕಿರ್ಚ್ಕಂತ ಇದೆಯಾ? ಏನಾಯ್ತಲ್ಲ ನಿನಗೆ? ಗುರುಗಳನ್ನ ನೆನ್ಸ್ಕೊಂತ ಇದ್ದೆ ಶಿವ, ಅದಕ್ಕೆ ಯಾಕೆ ಹಂಗ್ಬೋದಿರಿ? ಅಯ್ಯ ಮುಂಡದೆ, ನೀನಿಲ್ಲಿ ಜನವಾರನ ನೆನೆಸ್ಕೊಂಡು ಆಡ್ತಾ ಇದೆಯಾ? ಅಲ್ಲಿ ದಾಬಾಸ್ಪೇಟೆ ಒಳಗೆ ಜನಗಳು ಉಡ್ದಾರ ಕಿತ್ತಾಕಂತ ಅವ್ರೆ. ಅಯ್ಯ ಉಡ್ದಾರ ಕಿತ್ತಾಕಳ ಅಂತದ್ದು ಏನಾಯ್ತು ಶಿವ? ಇನ್ನೇನೋ ಅದೇ ಕಣ್ಲ, ಮಾಡೋ ಕೆಲಸವಿಲ್ದವನು ಅದೇನೋ ಹೋಗಿ ಬಾರಿಸ್ದ ಅಂತ ಅಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರಂತೆ ಊಟದ ಹಬ್ಬದ ಪ್ರಯುಕ್ತ. ಈ ಲಿಂಗಾಯತರು ಮಾಡಿದ್ರು ಅಂತ ಇಲ್ಲಿ ಗೌಡ್ರು ಸುಮ್ಮನಿರ್ಬೇಕಾ? ಅವರು ಎತ್ಕೊಂಡು ಹೊಂಟ್ಬಿಟ್ರು. ಯಾರನ್ನ? ಬಾಲ್ ಗಂಗಾಧರನಾಥ ಸ್ವಾಮೀಜಿಗಳು ವಿಗ್ರಹನ ತಗೊಂಡೋಗಿ ಅಲ್ಲಿ ಮಡಗಿಬಿಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ಪ್ರತಿಷ್ಠೆ. ನಮ್ಮ ಗುರುಗಳು ಇರಬೇಕು ಅಂತ ಲಿಂಗಾಯತರು, ಇಲ್ಲ ಇಲ್ಲಿ ನಮ್ಮ ಗುರುಗಳು ಪ್ರತಿಷ್ಠಾಪನೆ ಆಗಬೇಕು ಅಂತ ಗೌಡ್ರು ಒಟ್ನಾಗೆ ಎಲ್ಲ ಕಿತ್ಲಾಡ್ಕೊಂಡು ಜನವಾರ ಉಡ್ದಾರ ಎಲ್ಲ ಕಿತ್ತಾಕೊಂಬಿಡೋರೆ ಕಣ್ಲ. ಅಯ್ಯೋ ಈ ಜನಕ್ಕೆ ಅದು ಯಾವಾಗ ಬುದ್ಧಿ ಬರ್ತದ ಬಿಡೋಣ. ಜನದ ಜೊತೆಗೆ ನಿನಗದು ಯಾವಾಗ ಬುದ್ಧಿ ಬರ್ತದೋ. ನಮಗೆ ಇನ್ನೇನು ಸಮಾಚಾರ? ಹೆಂಗ್ ನಡೀತಾ ಐತೆ ಮನೆ ಒಳಗಡೆ ರುಬ್ಬೋದು ಬೇಯಿಸೋದು? ರುಬ್ಬೋದು ಬೇಯಿಸೋದು ಅಂದ್ರೆ ಅರ್ಥ? ಅದೇ ಕಾಣ್ಲ, ನೀನ್ರು ಮಿಕ್ಸಿ ಆಗಿ ರುಬ್ಬಿ ಅಡುಗೆ ಮಾಡಿ ನಿನಗೆ ಉಣಾಕಿ ಅದನ್ನ ರುಬ್ಬೋದು ಅಂತ ಅಂದೆ. ಅದ್ರ ಕತೆ ಯಾಕೆ ಕೇಳ್ತೇ ಬಿಡೋಣ, ಮನೇಲಿ ಅಡುಗೆನೇ ಮಾಡ್ತಿಲ್ಲ ನೇರ್ಪಾಗೆ. ಕಾಣ್ಲ, ಎಲ್ಲಾರ ಮನೇಲೂ ಇವಾಗ ಅದೇ ಗೋಳು. ಈ ಬಿಟ್ಟಿ ಬಸ್ ಬೇರೆ ಬಿಟ್ಬಿಟ್ಟವ್ರ. ಹೆಂಗಸ್ರು ಮನೇಲಿ ಗ್ಯಾಸ್ ಇಲ್ಲ, ಕುಂತ್ಕೊಂಡು ಇನ್ನೇನು ಮಾಡೋದು ಅಂತ ಯಾಗಲಿಗೆ ಬ್ಯಾಗ್ ನ್ಯಾತ್ ಹಾಕೊಂಡು ಕೈಯಾಗ ಒಂದು ಮಗ ಹಿಡ್ಕೊಂಡು ಬಸ್ ಹತ್ಕೊಂಡು ಊರೂರು ತಿರ್ಗಾಕೆ ಶುರು ಮಾಡ್ಕೊಂಬಿಡೋದವೆ. ಮಕ್ಕಳಿಗೆ ಶಾಲೆ ಇಲ್ಲ, ಹೆಂಗಸ್ರಿಗೆ ಮನೆಯಲ್ಲಿ ಗ್ಯಾಸ್ ಇಲ್ಲ, ಒಟ್ಟಿನಲ್ಲಿ ಗಂಡದಿರಿಗೆ ಒಟ್ಟಿಗೆ ಮನೇಲಿ ಊಟವಿಲ್ಲ ಕಣ್ಲ. ಸರಿಯಾಗಿ ಹೇಳ್ದೆ ಕಣಣ್ಣ, ಇದಕ್ಕೆಲ್ಲ ಯಾವಾಗ ಮುಕ್ತಿ ಅಂತೀಯ? ಮುಕ್ತಿ ಬರ್ತದೆ ಬಿಡ್ಲ. ಗಂಡಸ್ರಿಗೆ ಅವಾಗ ಹಿಂಗೊಂದು ಅವಕಾಶ ಸಿಕ್ಕಬೇಕು ಕಣ್ಲ ಯಾಟೆ. ಯಾಕಂದ್ರೆ ಹೋಟ್ಲು ಮಡಗಿರೋರು ಉದ್ಧಾರ ಆಗಬಾರ್ದೇನಿಲ್ಲ, ದಿನ ಮನೆಗೆ ತಿನ್ನಕಾಯ್ತದೇನಿಲ್ಲ. ಆವಾಗ ಹೋಟ್ಲು ರುಚಿನೂ ನೋಡ್ಬೇಕು ಕಣ್ಲ ಯಾಟೆ, ನೋಡ್ಬೇಕು. ನಿನ್ ಮಾತು ಕೇಳ್ಕೊಂಡೋದ್ರೆ ಯಾಕಡೆ ಬೀಳ್ತಾವ ಅಷ್ಟೇ ನನ್ನ ಹೆಂಡ್ರ ಕೈಯಲ್ಲಿ. ಆಯ್ತು ಬಿಡಪ್ಪ, ಶಾನೆ ನೀನು ಏಕಪತ್ನಿ ವೃತ್ತಸ್ಥ. ಅದಿರ್ಲಿ, ಇದೆಲ್ಲ ಇದು ಈ ನಮ್ಮ ರೋಹಿಣಿ ಸಿಂಧೂರಿ ನೊಣ ತಿನ್ ಜಾತಿ ಕೆಡಿಸ್ಕೊಂಡ್ಬಿಡ್ತಲ್ಲೋ. ಈ ಸುದ್ದಿ ಕೇಳಿ ನನಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತಪ್ಪ. ನಿನಗೆ ಕೊಟ್ಟಾಗ ಬೆಂಕಿ ಬಿದ್ದಂಗೆ ಆಯ್ತು. ಸುಂದರವಾಗಿರೋ ಹೆಣ್ಣು ಮಕ್ಕಳ ಮ್ಯಾಗೆ ಯಾರನ ಅಪವಾದ ಹಾಕಿಬಿಟ್ರೆ ತಡ್ಕೊಳಕಾಯ್ತದ. ಆ ಅಮ್ಮ ನೋಡಕ್ಕೆ ವೈನಾಗೆ ಎಷ್ಟು ಸಂದಾಗೈತೆ, ಎಷ್ಟು ಚೆನ್ನಾಗಿ ಓದ್ಕೊಂಡೈತೆ. ಅದು ಯಾವುದೋ ಬ್ಯಾಗ್ ಖರೀದಿ ವಿಚಾರದಾಗಿ 13 ರೂಪಾಯಿ ಕೊಡೋದನ್ನ 57 ರೂಪಾಯಿಗೆ ತಂದು ಗೌರ್ಮೆಂಟ್ಗೆ ಇಕ್ಕಿಬಿಟ್ಟು ಈ ಅಮ್ಮ ಹೆಸ್ರು ಕೆಡಿಸ್ಕೊಂಬಿಡ್ತು ಕಣ್ಣ. ಅದನ್ನೇ ಹೇಳೋದು ಕಣ, ಹೆಂಗಸರು ಒಡವೆ ಬೇಕಾದ್ರೆ ಬಿಟ್ಬಿಡ್ತಾರೆ, ಆದರೆ ಮನೆಯಾಗಿರೋ ಪಾತ್ರೆ ಪಗಡನ ಇನ್ನೊಬ್ಬರು ಮನೆಯಾಗಿ ಬಿಡಲ್ಲ ಅಂತಾರಲ್ಲ, ಅದಕ್ಕೆಯ ನೋಡು ಈ ಅಮ್ಮ ಬ್ಯಾಗಿನ ವಿಚಾರಕ್ಕೆ ಹೋಗಿ ಕೆಲಸಕ್ಕೆ ಕೂತು ತಂದು ಮಡಿಕೊಂಬಿಡ್ತು. ಹೌದು ಕಣ ಹೇಳಪ್ಪ, ಪಾತ್ರೆ ಪಡಗದ ವಿಚಾರದಲ್ಲಿ ನಾನು ನಮ್ಮ ಮನೇಲಿ ನೋಡಿದ್ದೀನಿ. ಏನ ಪಾತ್ರೆ ಪಡ್ಗ ಅಂತ ಮಾತಾಡ್ಕೊಂಡು ನಿಂತ್ಕೊಂಡು ನಮ್ಮಿಲ್ಲಿ ಟೈಮ್ ವೇಸ್ಟ್ ಆಯ್ತೈತೆ. ನಡೀಲ, ಹೋಟ್ಲುಗಳು ಶಾನೆ ಥರಾವರಿ ಅಡುಗೆ ಮಾಡ್ಕೊಂಡು ಕಾಯ್ತಾವೆ. ಮನೇಲಿ ಹೆಂಗಸಿಲ್ದಾರೆ ಟೈಮ್ನಾಗೆ ಹಿಂಗೆ ಹೋಟ್ಲು ಒಳಗೆ ನುಗ್ಗಿ ಹೊಟ್ಟೆ ತುಂಬ ತಿನ್ಬಿಡ್ಬೇಕು. ನಡೀಲ ಹೋಗೋಣ, ನಡೀಲ. ಶಿವನೇ ಸಂಬಲಿಂಗ. ಮಾತ್ ಮನೆ ಕೆಡಿಸ್ತು ತೂತ್ ಒಲೆ ಕೆಡಿಸ್ತು ಅಂದ ನನ್ನ ಮಕ್ಕಳು ಯಾರಪ್ಪ?